ಏನಮ್ಮ ಯಜಮಾನ್ರೆ, ಎಲ್ರನ್ನು ಎಪ್ಸೋದಕ್ಕೆ ಹೇಳಿದ್ನಲ್ಲ, ಎಪ್ಸಿದ್ಯಾ? ಎಪ್ಸಿದ್ನಲ್ಲ ಯಜಮಾನ್ರೆ. ಸರಿ ಸರಿ, ನಿನ್ ಕೆಲಸ ನೋಡು. ಆಯ್ತು. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಬನ್ನಿ. ನಮಸ್ಕಾರ. ಬನ್ನಿ ಬನ್ನಿ, ಎಲ್ರೂ ಬನ್ನಿ. ಯಜಮಾನ್ರೆ, ಇವರೇ ವೇದ ವಿದ್ವಾನ್ ಚಂದ್ರಮೌಳೇಶ್ವರ ಶಾಸ್ತ್ರಿಗಳು. ಯಜಮಾನ್ರೆ, ನಿಮ್ಮ ಮನೆಗೆ ಸೊಸೆಯಾಗಿ ಬರೋ ಹುಡುಗಿಗೆ ಕನ್ನಿಕಾ ಪೂಜೆ ಮಾಡಿಸ್ಬೇಕು ಅಂತಾನೆ ಶ್ರೀಕಂಠೇಶ್ವರ ದೇವಸ್ಥಾನದಿಂದ ಬಂದಿದ್ದಾರೆ. ಬಹಳ ಸಂತೋಷ. ನನ್ನ ಸೊಸೆ ಮಾಂಗಲ್ಯ ಭಾಗ್ಯ ಚೆನ್ನಾಗಿರ್ಬೇಕು ಅಂತ ಈ ವಿಶೇಷವಾದ ಪೂಜೆ ಮಾಡಿಸ್ತಿದ್ದೀನಿ. ಆಗ್ಲೇ ಕನ್ನಿಕಾ ಪೂಜೆ ಬಗ್ಗೆ ಹೇಳಿದ್ರು, ಅದನ್ನೇ ಮಾಡಿಸ್ಬಿಡಿ ಅಂತ ಹೇಳಿದೆ. ಲೋಕದಲ್ಲಿ ಸಪ್ತಕನ್ನಿಕೆಯರು, ಆಕಾಶ ಕನ್ನಿಕೆಯರು, ನಾಗಕನ್ನಿಕೆಯರು ಅಂತ ಕನ್ನಿಕಾ ಶಕ್ತಿಯನ್ನ ಪ್ರಪಂಚಕ್ಕೆ ತೋರಿಸೋದಕ್ಕೆ ತಾಯಿ ಕನ್ನಿಕಾ ಪರಮೇಶ್ವರಿ ಅವತಾರ ಎತ್ತಿದ್ದಾಳೆ. ಅಂತ ಮಹಾಶಕ್ತಿ ಪಡೆದಿರೋ ಕನ್ನಿಕಾ ಪರಮೇಶ್ವರಿ ಪೂಜೆನ ಮುಖ್ಯವಾಗಿ ಮಾಡಬೇಕಾಗಿರೋದು. ಇದುವರೆಗೂ 99 ಪೂಜೆ ಮಾಡಿಸಿದ್ದೀನಿ. ಇದು ನನ್ನ 100ನೇ ಪೂಜೆ. ಇದು ನಿಮ್ಮನೇಲೆ ನಡಿಬೇಕು ಅನ್ನೋದು ಆ ದೇವಿಯ ಅನುಗ್ರಹ ಅನ್ಸುತ್ತೆ. ಅದು ನಮ್ಮ ಪುಣ್ಯ ಅನ್ಸುತ್ತೆ ಸ್ವಾಮಿಗಳೇ. ಪೂಜೆನ ಸೂರ್ಯೋದಯಕ್ಕೆ ಮುಂಚೆನೆ ಮುಗಿಸ್ಬೇಕು. ಪೂಜೆಗೆ ಬರೋರ್ನೆಲ್ಲ ಬೇಗ ಬರೋದಕ್ಕೆ ಹೇಳಿ. ಇಷ್ಟು ಬೇಗ ಯಾಕೆ ಎಲ್ರನ್ನೂ ಎಬ್ಬರಿಸ್ತಾ? ಅಲ್ಲಪ್ಪ, ಬೆಳಗ್ಗೆ 10:30 ತಾನೇ ಮುಹೂರ್ತ. ಯಾಕಿಷ್ಟು ಬೇಗ ಎಲ್ರನ್ನೂ ಎಬ್ಬರಿಸ್ದೆ? ಬಾಬಾ, ಪುರೋಹಿತರೆಲ್ಲ ಆಗ್ಲೇ ಬಂದ್ಬಿಟ್ಟಿದ್ದಾರೆ. ಮುಹೂರ್ತ ಸಮಯ ಏನಾದ್ರು ಬದಲಾಯಿಸ್ಬಿಟ್ಟಿದ್ದೀರಾ? ಮುಹೂರ್ತ ಸಮಯ ಬದಲಾಯಿಸಿಲ್ಲ. ಕಂಗನಿಗೆ ಕನ್ನಿಕಾ ಪೂಜೆ ಮಾಡಿಸೋದಿಕ್ಕೆ ಏರ್ಪಾಡು ಮಾಡಿಸಿದ್ದೀನಿ. ಅದ್ಯಾವ್ದದು ಕನ್ನಿಕಾ ಪೂಜೆ? ಅದೇನೋ ದೋಷ ನಿವಾರಣೆ ಪೂಜೆ ಆಗಿರ್ಬೇಕು. ಇದು ದೋಷ ನಿವಾರಣೆ ಮಾಡೋಂಥ ಪೂಜೆ ಅಲ್ಲಮ್ಮ, ಮಾಂಗಲ್ಯಕ್ಕೆ ಬಲ ಕೊಡೋಂಥ ಪೂಜೆ. ಕಾಶಿ ರಾಮೇಶ್ವರ ಕಾಳಹಸ್ತಿಯಿಂದ ತಂದಿರೋ ಈ ಪವಿತ್ರ ಜಲನ ಮದುವೆ ಆಗೋ ಹುಡುಗಿಗೆ ಪ್ರೋಕ್ಷಣೆ ಮಾಡಿ ಗಂಧರ್ವರಾಜನ ಹೋಮ ಮಾಡಿ ಪೂಜೆ ಮಾಡಿಸಿದ್ರೆ ಮದುವೆ ಆಗೋ ಹುಡುಗಿಗೆ ಆರೋಗ್ಯ, ಐಶ್ವರ್ಯ, ಇಷ್ಟ ಸಿದ್ಧಾರ್ಥಿಗಳು ನೆರವೇರುತ್ತೆ. ಯಾವುದಕ್ಕೆ ಪೂಜೆ ಮಾಡಬೇಕು ಅನ್ನೋದಕ್ಕೆ ಅರ್ಥನೇ ಇಲ್ವಾ ಸ್ವಾಮಿಗಳೇ? ಒಂದು ಹುಡುಗಿ ದೊಡ್ಡೋಳಾದಾಗ ಬಂಧು ಬಳಗ ಎಲ್ಲ ಸೇರಿ ಅರ್ಶಿನ ನೀರು ಹಾಕಿ ಶಾಸ್ತ್ರ ಮಾಡಿರ್ತಾರೆ. ಇದೇನಿದು ಹೊಸದಾಗಿ ತೀರ್ಥ ಸ್ನಾನ ಪೂಜೆ ಎಲ್ಲ? ದೇವಸ್ಥಾನದಲ್ಲಿ ಕುಂಭಾಭಿಷೇಕ ಮಾಡೋ ಕೆಲಸ ಇಲ್ಲ ಅಂತ ಕೊಡದಲ್ಲಿ ನೀರ್ ತಂದು ಪೂಜೆ ಹೆಸರಲ್ಲಿ ಅದನ್ನ ಮದ್ವೆ ಹೆಣ್ಣಿನ ಮೇಲೆ ಸುರಿತಾ ಇದ್ದೀರಾ? ನೋಡಿ, ಇದೆಲ್ಲ ನಮ್ಮನೇಲಿ ಸಂಪ್ರದಾಯನೇ ಇರ್ಲಿಲ್ಲ. ಅದನ್ನ ಮಾಡ್ಬೇಕು ಅನ್ನೋ ಅವಶ್ಯಕತೆ ಕೂಡ ಇರ್ಲಿಲ್ಲ. ಈ ಪೂಜೆ ಎಲ್ಲ ಬೇಕಾಗಿಲ್ಲ ಸ್ವಾಮಿ. ಹಾಗೆಲ್ಲ ಬೇಡ ಅಂತ ಹೇಳ್ಬೇಡಮ್ಮ. ಈ ಪೂಜೆಗೋಸ್ಕರ ಪುಣ್ಯಕ್ಷೇತ್ರದ ತೀರ್ಥ ಮನೆವರೆಗೂ ಬಂದಿದೆ. ಸ್ವಾಮಿಗಳೇ, ನೀವು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳಿ. ಆಯ್ತು ಸ್ವಾಮಿ. ಬೇಡ ಬೇಡ ಅಂದ್ರೂ ಕನ್ನಿಕಾ ಪೂಜೆ ಮಾಡಿಸ್ತೀರಾ? ಮಾಡಿಸಿ ಮಾಡಿಸಿ. ನೀವು ಮಾಡೋ ಪೂಜೆನಲ್ಲಿ ಗಂಗಾ ಸಂಬಂಧ ತೊಳೆದು ಹೋಗಾಗ್ ಮಾಡ್ತೀನಿ. ಏನೇ ಪೂಜೆ ಮಾಡಿದ್ರು ಈ ಮದುವೆ ನಡೆಯಲ್ಲ. ಮದುವೆ ನಿಲ್ಲಿಸ್ಬೇಕು ಅನ್ಕೊಂಡ್ರು ನನ್ನ ಛಲ ಹೆಚ್ಚ, ತೀರ್ಥ ಹೆಚ್ಚ. ನೋಡೇ ಬಿಡೋಣ. ನೀವೆಲ್ಲ ಪೂಜೆಗೆ ಹೋಗಿ ರೆಡಿಯಾಗಿ ಬನ್ನಿ. ಬಾಮ್ಮ ಈ ಕಡೆ. ಸರಿ ಸರಿ, ನೀವೆಲ್ಲ ಬೇಗ ಬೇಗ ಹೋಗಿ ರೆಡಿಯಾಗಿ. ಸರಿ ಅಣ್ಣ, ಕರ್ಕೊಂಡು ನಡಿಯಮ್ಮ. ಬನ್ರಿ.
ಯಜಮಾನ್ರೆ. ಮಾದಪ್ಪ, ನೀನ್ ಇನ್ನೂ ರೆಡಿ ಆಗಿಲ್ಲ? ರೆಡಿ ಆಗ್ತೀನಿ ಯಜಮಾನ್ರೆ. ಅಲ್ಲಿ ಪುರೋಹಿತರೆಲ್ಲ ಬಂದಿದ್ದಾರೆ. ಗಂಗಾಗೆ ಕನ್ಯಾ ಪೂಜೆ ಮಾಡಬೇಕು. ಹೋಗಿ ಎಬ್ಬಿಸ್ತೀನಿ. ಬೇಡ ಬೇಡ, ನೀನ್ ಹೋಗಿ ನೀನ್ ಸ್ನಾನ ಮುಗಿಸಿ ಕೆಲಸ ನೋಡ್ಕೋ, ನಾನ್ ಗಂಗನ ಎಬ್ಬಿಸ್ತೀನಿ. ಸರಿ ಯಜಮಾನ್ರೆ. ಗಂಗಾ, ಅಮ್ಮ ಗಂಗಾ, ಬಾಗಿಲು ತೆಗಿಯಮ್ಮ. ಗಂಗಾ, ಗಂಗಾ, ಅಪ್ಪ ಬಂದಿದ್ದೀನಮ್ಮ. ಬಾಗಿಲು ತೆಗಿಯಮ್ಮ. ಬಾಗಿಲು ತೆಗಿಯಮ್ಮ. ಗಂಗಾ, ರಾಜಶೇಖರ, ಸಾವನ್ನ ಹುಡುಕೊಂಡು ನೀನೇ ಬಂದಿದೀಯ. ನೀನೇ ನನ್ನ ಮೊದಲ ಬಲಿ. ಇದು ಮದುವೆ ಮನೆ ಅಲ್ಲ, ಸಾವಿನ ಮನೆ. ಸಾವಿನ ಮನೆ. ಗಂಗಾ, ಬಾಗಿಲು ತೆಗಿಯಮ್ಮ. ಒಳಗ್ ಬನ್ನಿ ಅಪ್ಪ. ಚೆನ್ನಾಗಿ ನಿದ್ದೆ ಮಾಡ್ತಿದ್ದೋಳ್ನ ಎಬ್ಬಿಸ್ಬಿಟ್ಟೆ ನೋಡು. ಗಂಗಾ, ಮದುವೆಗೆ ಮೊದಲು ನೀನೊಂದು ಪೂಜೆ ಮಾಡಬೇಕು. ಪುರೋಹಿತರೆಲ್ಲ ಬಂದಿದ್ದಾರೆ, ಬೇಗ ರೆಡಿ ಆಗಮ್ಮ. ಅಪ್ಪ, ಏನಮ್ಮ? ಮದ್ವೆ ದಿನ ಮೊದ್ಲು ನಿಮ್ ಮುಖಾನೇ ನೋಡಿರೋದು, ನೀವ್ ಆಶೀರ್ವಾದ ಮಾಡ್ಬೇಕು. ಸರಿ ಅಮ್ಮ. ನಮಸ್ಕಾರ ಮಾಡೋ ಸಮಯದಲ್ಲೇ ಮಂಗಳವಾದ್ಯ ಕೇಳಿಸ್ತಿದೆ. ದೀರ್ಘ ಸುಮಂಗಲಿಯಾಗಿ ಬಾಳಮ್ಮ. ಹೇಳ. ನೀನ್ ರೆಡಿ ಆಗ್ಬಾ. ಒಂದ್ ನಿಮಿಷ ಅಣ್ಣ, ಮದ್ವೆ ಹೆಣ್ಣ ಮಂಗಳವಾದ್ಯದ ಜೊತೆ ಪೂಜೆ ಕರ್ಕೊಂಡು ಹೋಗಕ್ ಬಂದಿದೀವಿ. ಅವಳು ಈಗ ತಾನೇ ರೆಡಿ ಆಗ್ತಿದ್ದಾಳಮ್ಮ, ನೀವಿದ್ದು ಕರ್ಕೊಂಡು ಬನ್ನಿ. ಸರಿ ಅಣ್ಣ. ಸರಿ ಸರಿ, ನಡೀರಿ ಸರಿ, ನಡೀರಿ. ಬನ್ನಿ. ಓಂ ಮಹಾಲಕ್ಷ್ಮಿ ನಮಃ. ಸರ್ವಜ್ಞೆ ಸರ್ವವರದೆ ಗಂಗಾ ತಗೋ ಗಂಗಾ. ಕೈ ಹಿಡ್ಕೊ. ತಗೋಮ್ಮ.
अपवित्र पवित्रो वा सर्वावस्थां गतोऽपि वा स्मरेत् पुण्डरीकाक्षं सबाह्याभ्यन्तरशुचिः ॐ गङ्गाजलं समर्पयामि ॐ पवित्रजलं समर्पयामि ವರನ್ನ ಒಳಗಡೆ ಕಳಿಸಿಪ್ಪ. ಮದುವೆ ಗಂಡು ಒಳಗಡೆ ಬನ್ನಿ. ಈ ಬಿಂದಿಗೆ ತಗೊಳಪ್ಪ. ಮದುವೆ ಆಗೋ ಹುಡುಗಿಗೆ ಈ ಪವಿತ್ರ ಜಲನ ಪ್ರೋಕ್ಷಣೆ ಮಾಡಿದ್ರೆ ಎಲ್ಲ ಕೆಲಸಗಳು ಸರಾಗವಾಗಿ ನಡೆಯುತ್ತೆ. ಪ್ರೋಕ್ಷಣೆ ಮಾಡಿ. ಅರುಣ್ ಹಾಕಪ್ಪ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ. ಎಲೆ ಕೆಳಗೆ ಹಾಕಮ್ಮ. ಎಲ್ಲಿ ಹಾಳಾಗೋದ್ನೋ ಇಷ್ಟೊತ್ತು ಫೋನ್ ಮಾಡು. ಹೌದಾ? ಹಲೋ ಹಲೋ ಸರ್, ನಾನೇ ಮೀಟ್ರ್ ಮನೋಹರು.
ನಿಮ್ಮ ಅರಮನೆ ಗೇಟ್ ಅಲ್ಲಿ ಇದ್ದೀನಿ. ಸರಿ ಸರಿ, ಹಿತ್ಲ ಕಡೆ ಬಾ. ಸಾರ್, ಬೆಳಗ್ಗೆನೆ ಹಿತ್ಲ ಕಡೆ ಹೋಗಿ ಬಂದೆ. ಏಯ್, ನಾನು ಹೇಳಿದ್ದು ಅರಮನೆ ಹಿಂಭಾಗಕ್ಕೆ ಬಾ ಅಂತ. ಯಾವಾಗ ನೋಡಿದ್ರು ಹಿಂದೆಗಡೆ ಸಂಧಿ ಗೊಂದಿ ಅಂತಾನೆ ಇರ್ತೀರ, ಮುಂದಕ್ಕೆ ಬರಕ್ಕೆ ಬಿಡಲ್ಲ. ಆಯ್ತು ಬಿಡಿ. ಎಲ್ಲಂತ ಹುಡ್ಕೋದಪ್ಪ ಇವ್ರನ್ನ. ಕಂದ್ಯಾ ಹಲೋ, ಜರಗಯ್ಯ. ಯಾವಾಗ ಬರಕ್ ಹೇಳಿದ್ದು, ನೀನ್ ಯಾವಾಗ ಬರ್ತಿದ್ಯಾ? ಶಿರಾಡಿಘಾಟ್ ಕಾಡಲ್ಲಿ ವಿಷದ ಗಿಡ ಹುಡುಕಿ ಜಾಲಡಿ ತರೋದು ಏನ್ ಹುಡುಗಾಟದ ಮಾತಾ? ರಾತ್ರಿ ಹೋದವನು ಇವಾಗ ಬಂದಿದ್ದೀನಿ. ತಗೊಂಬಂದಿದ್ಯಾ? ಇಲ್ಲಿ ನೋಡಿ ಸಾರ್. ಯಾಕಯ್ಯ ಎರಡು ತಂದಿದ್ಯಾ? ಒಂದು ಮಿಸ್ ಆದ್ರೆ ಇನ್ನೊಂದಿರ್ಲಿ ಅಂತ. ಜೇನುತುಪ್ಪದ ತರ ಇದೆ. ಜೇನುತುಪ್ಪದ ಹಾಗೆ ಇರುತ್ತೆ. ಇದನ್ನು ಕುಡ್ದು 10 ನಿಮಿಷ ಆದ್ಮೇಲೆ ಮನುಷ್ಯ ಔಟ್. ಸತ್ತ ಮೇಲೆ ಏನೇ ಟೆಸ್ಟ್ ಮಾಡಿದ್ರು ವಿಷ ಅಂತ ಗೊತ್ತಾಗಲ್ಲ. ಆಯ್ತಾಯ್ತು. ಇದನ್ ಕುಡಿದ್ರೆ ಮನುಷ್ಯ ಸಾಯ್ತಾನೆ ಅಂತ ಏನ್ ಗ್ಯಾರಂಟಿ? ಅದಕ್ಕೆ ಯಾಕೆ ಚಿಂತೆ? ನೀವೊಂದ್ ಸ್ವಲ್ಪ ಕೊಡಿರಿ, ಇವ್ರಿಗೂ ಕೊಡಿ. ಟೆಸ್ಟ್ ಮಾಡಕ್ ಬೇರೆ ಯಾರು ಸಿಕ್ಲಿಲ್ವಾ? ಅವ್ನು ನನ್ನ ಮಗ ಕಣಯ್ಯ. ಅಯ್ಯೋ, ಅದಕ್ಕೆ ಯಾಕೆ ಎದುರ್ಕೋತೀರಾ? ಇದನ್ನು ಕುಡಿದ್ರು ವಿಷ ತೆಗೆಯೋದಕ್ಕೆ ನಾಟಿ ಮದ್ದಿದೆ. ಓಕೆ, ಆಯ್ತು. ಇದನ್ನ ಕುಡಿದ್ರೆ ಮನುಷ್ಯ ಸಾಯ್ತಾನೆ ಅಂತ ನೀನ್ ಹೇಳ್ತಿದ್ಯಾ? ಸರಿ, ನಡಿ. ಹಂಗ ನಿನ್ ಕೆಲಸ ಮುಗಿತು. ನಡಿ. ಹಣ ಕೊಡಿ ಸರ್. ಮೊದ್ಲೇ ಕೊಟ್ಟಿದ್ನಲ್ಲ, ಅದನ್ನ ಅಡ್ವಾನ್ಸ್ ಅನ್ಕೊಳ್ಳಿ. ಬಾಯ್ ಕಡೆ. ನೋಡು, ಯಾರ ಕಣ್ಗೂ ಕಾಣದಾಗ ಹೇಗೆ ಬಂದಿಯೋ ಹಾಗೆ ಹೊರಟು. ಹೀರಯ್ಯ, ಹೋಗ್ತೀನಿ. ಕೆಲ್ಸ ಆಗೋವರೆಗೂ ಜನ ಕೈ ಹಿಡಿತಾರೆ. ಕೆಲ್ಸ ಆದ್ಮೇಲೆ ಕತ್ತಿಡ್ದು ಆಚೆಗೆ ತಳ್ತಾರೆ. ಒಂದು ದಾರಿ ಏನೋ ಗೊತ್ತಾಯ್ತು, ಹೋಗೋ ದಾರಿ ಗೊತ್ತಾಗ್ತಿಲ್ವಲ್ಲ. ಯಾರೋ ಹೋದಂಗಾಯ್ತು. ಮೊದ್ಲಿಲ್ಲಿಂದ ಹೋಗೋದು ಒಳ್ಳೇದು. ಯಾವುದಯ್ಯ ಮನೆ ಇದು? ಯಾವ ಕಡೆ ಹೋಗೋದು? ಯಾರಯ್ಯ ನೀನು? ಇಲ್ಲೇನ್ ಮಾಡ್ತಿದೀಯಾ? ಕೆಲ್ಸಕ್ಕೆ ಅಂತ. ಧರ್ಮ ನೋಡಿದ್ರೆ ಕಳ್ಳನ್ ತರ ಕಾಣಿಸ್ತಿದ್ಯಾ? ಈ ಮನೇಲಿ ನಿನ್ಗೇನ್ ಕೆಲ್ಸ? ಧರ್ಮ ಅವ್ರು ನೋಡಕ್ ಬಂದೆ. ನೀನ್ ಆ ಖಾದಿ ಕದಿಮನ್ ರೂಮಿಂದ ಬಂದಿದ್ದನ್ನ ನಾನ್ ನೋಡ್ದೆ. ಹೌದು, ಅವನ್ ಯಾಕೆ ನೋಡಕ್ ಬಂದೆ? ಅವರು ತುಂಬಾ ಎಣ್ಣೆ ಹಾಕ್ತಾರಲ್ಲ ಮೇಡಮ್, ಅವ್ರ ಬಾಡಿಗೆ ತುಂಬಾ ಡ್ಯಾಮೇಜ್ ಆಗಿದೆ. ಅದಕ್ಕೆ ನಾಟಿ ಔಷಧಿ ಕೊಟ್ಟು ಹೋಗೋಣ ಅಂತ ಬಂದೆ ಅಷ್ಟೇ. ನಾಟಿ ಔಷಧಿನ? ಏನ್ ನನ್ನ ಹತ್ರ ಕತೆ ಹೇಳ್ತಾ ಇದೀಯಾ? ಇಲ್ಲ ಮೇಡಮ್. ಸರಿ, ಹಾಗಾದ್ರೆ ನನ್ಗೆ ಕೊಡು. ನೀವ್ ಎಣ್ಣೆ ಹಾಕ್ತೀರಾ? ನನ್ಗಲ್ಲಯ್ಯ, ನನ್ ಗಂಡನ್ಗೆ ಕೊಡು. ಅವ್ರಿಗ? ಅವರೇ ಕುಡಿಯೋದು. ಕೊಡು ಕೊಡು. ತಗೊಳ್ಳಿ. ಇದು ಕುಡಿಯೋಗ್ತಾನೆ? ಬೇಡ ಮೇಡಮ್, ಕುಡಿಬೇಡಿ ಕುಡಿಬೇಡಿ. ಯಾಕೆ? ಯಾಕಯ್ಯ ತಡಿತಾ ಇದೀಯಾ? ಅದು ಸತ್ಯ ಹೇಳು, ಇಲ್ಲಾಂದ್ರೆ ಪೊಲೀಸ್ನ ಕರೆಸ್ಬಿಡ್ತೀನಿ. ಹೇಳ್ತೀನಿ. ಅವ್ರು ವಿಷ ತಂದ್ಕೊಟ್ರೆ ದುಡ್ಡು ಕೊಡ್ತೀನಿ ಅಂದ್ರು, ಅದಕ್ಕೆ ತಂದ್ಕೊಟ್ಟೆ ಅಷ್ಟೇ ಮೇಡಮ್. ವಿಷನ ಅವ್ರು ತಗೊಂಡ್ರೇನಯ್ಯ? ಅದು ತಗೊಂಡ್ರ ಇಲ್ವಾ ಅಂತ ನಾನು ಕೇಳ್ತಿದ್ದೀನಿ. ಇಲ್ಲ ಮೇಡಮ್, ತರೋದಕ್ಕೆ ಹೇಳಿ ಬೇಡ ಅಂತಂದ್ರು. ತರೋದಕ್ಕೆ ಹೇಳಿ ಬೇಡ ಅಂದ್ರ?
ನಾ ಬರ್ತೀನಿ ಹಲೋ. ಇದು ಮನುಷ್ಯನ್ ಸಾಯಿಸುತ್ತೆ ಅಂತ ಹೇಗಯ್ಯ ನಂಬೋದು? ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ಕರೆಕ್ಟ್ ಕರೆಕ್ಟ್. ಟೆಸ್ಟ್ ಮಾಡಿ ನೋಡೇ ಬಿಡೋಣ. ಬಿಟ್ರೆ ಇವರೇ ಕುಡಿಯೋರಲ್ಲಪ್ಪ. ತಗೋ ಕುಡಿ. ಕುಡಿ. ಬೇಡ ಮೇಡಮ್, ನಿಜ ಬೇಡ, ವಿಷ ಬೇಡ ಅದು. ವಿಷಾನೇ ಹೊಟ್ಟೆಗೆ ಹೋಗೋದು ಗಿಡಕ್ಕೋಯ್ತು. ಸರಿಯಾದ ಸಮಯಕ್ಕೆ ತಂದ್ಕೊಟ್ಟ. ಮೇಡಮ್ ನಂಬ್ತೀರಾ? ನಂಬ್ತೀನಿ, ಆದ್ರೆ ಈ ವಿಷಯ ಎಲ್ಲೂ ಹೊರಗಡೆ ಹೋಗ್ಬಾರ್ದು. ಸದ್ಯಕ್ಕೆ ಕ್ಷಮಿಸ್ತೀನಿ. ಒಂದು ವೇಳೆ ವಿಷಯ ಹೊರಗೆ ಹೋದ್ರೆ ನೀ ಹೋಗ್ಬಿಡ್ತೀಯ? ಎಲ್ಲಿಗೆ? ಬರ್ತೀನಿ ಮೇಡಮ್. ಇಲ್ಲ, ನಾನು ಹೋಗ್ತೀನಿ. ಅಯ್ಯಯ್ಯೋ, ಸರಿಯಾದ ಸಮಯಕ್ಕೆ ತಂದ್ಕೊಟ್ಟ. ಮೇಡಮ್ ನಂಬ್ತೀರಾ? ನಂಬ್ತೀನಿ, ಆದ್ರೆ ಈ ವಿಷಯ ಎಲ್ಲೂ ಹೊರಗಡೆ ಹೋಗ್ಬಾರ್ದು. ಸದ್ಯ ಕ್ಷಮಿಸ್ತೀನಿ. ಒಂದು ವೇಳೆ ವಿಷಯ ಹೊರಗೆ ಹೋದ್ರೆ ನೀ ಹೋಗ್ಬಿಡ್ತೀಯ? ಎಲ್ಲಿಗೆ? ಬರ್ತೀನಿ ಮೇಡಮ್. ಇಲ್ಲ, ನಾನು ಹೋಗ್ತೀನಿ. ಅಯ್ಯಯ್ಯೋ, ನಮಸ್ಕಾರ ಸರ್. ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಬನ್ನಿ ಬಾಮ್ಮ ಇಲ್ಲಿ. ಯಜಮಾನ್ರೆ ಇಲ್ಲಿ ನೋಡು, ಗಂಗಾ ತಿನ್ನೋದಿಕ್ಕೆ ಏನಾದ್ರೂ ಕೊಡೋದಿಕ್ಕೆ ಹೇಳು. ಪೂಜೆ ಮುಗಿಯೋದಿಕ್ಕೆ ತುಂಬಾ ಹೊತ್ತಾಗುತ್ತೆ. ಅಲ್ಲಿವರೆಗೂ ಅವಳು ಬರೀ ಹೊಟ್ಟೆಲ್ ಇರೋದಕ್ಕಾಗಲ್ಲ. ನಾನು ಹೇಳಿದೆ ಅಂತ ಹೇಳು. ಹೋಗು ಹೋಗು, ಬೇಗ ಹೋಗು. ನಮಸ್ಕಾರ. ಒಳ್ಳೆ ಸಮಯ. ಈಗ ಗಂಗನ್ಗೆ ಇದನ್ ಕೊಟ್ರೆ ನನ್ ಕೆಲ್ಸ ಆಗತ್ತೆ. ಅಮ್ಮೋರೆ, ಏನಮ್ಮ? ಪೂಜೆ ಶುರು ಆಗೋದಕ್ಕೆ ತುಂಬಾ ಹೊತ್ತಾಗುತ್ತೆ. ಅಮ್ಮವ್ರಿಗೇನಾದ್ರೂ ಕೊಡು ಅಂತ ಯಜಮಾನ್ರು ಹೇಳಿದ್ರು. ತಿನ್ನೋದಿಕ್ಕೆ ಏನಮ್ಮ ಕೊಡ್ಲಿ? ಸ್ವಲ್ಪ ಹಾಲು ಕೊಡಿ. ಸರಿಮಾ. ಅಪ್ಪ, ನಾನು ಟೆನ್ಷನ್ ಅಲ್ಲಿ ಸಾಯ್ತಾ ಇದ್ದೀನಿ. ಜವಾಬ್ದಾರಿ ಇಲ್ಲದೆ ಹಾಡು ಕೇಳ್ಕೊಂಡು ಕೂತಿದ್ಯಾ? ಇವಾಗ ನೀವ್ ಯಾಕಪ್ಪ ಟೆನ್ಷನ್ ಆಗಿದ್ದೀರಾ? ವಿಷ ಸಿಹಿಯಾಗಿರುತ್ತೋ ಕಹಿಯಾಗಿರುತ್ತೋ ಗೊತ್ತಿಲ್ಲ. ಹಾಳ ಟೆಸ್ಟ್ ಮಾಡೋಂಗೂ ಇಲ್ಲ. ಯಾವುದ್ರಲ್ಲಿ ಬೆರೆಸ್ಬೇಕು, ಯಾರು ಕೊಡಬೇಕು ಅನ್ನೋ ಟೆನ್ಷನ್ ನಾನಿದ್ರೆ ನಿನಗೆ ಹಾಡು. ಯಾವ ಒಳ್ಳೆ ಕೆಲಸ ಆಗಿದ್ರು ಅದನ್ನ ಸಿಹಿ ತಿಂಡಿಯಿಂದ ಶುರು ಮಾಡ್ಬೇಕು ಅಂತ ಗೊತ್ತಿಲ್ವೇನಪ್ಪ ನಿಂಗೆ? ಮಗನೇ, ಸ್ವೀಟ್ ಆಗಿ ಒಂದು ಐಡಿಯಾ ಕೊಟ್ಬಿಟ್ಟಿಯಲ್ಲೋ. ಸರಿ, ಯಾರು ಕೊಡ್ತಿದ್ದೀರಪ್ಪ? ಇನ್ಯಾರಿಗೆ?
ಮನೆ ಕೆಲಸದೋಳಾಗಿದ್ದೋಳು ಯಜಮಾನಿಯಾಗ ಕೊಟ್ಟಿದ್ದಾಳಲ್ಲ ಆ ಗಂಗಾಗೆ. ಅಪ್ಪ ನೀವು ಈ ಕುಟುಂಬದವ್ರಿಗೆ ವಿಲನ್ ಅಲ್ಲಪ್ಪ, ನನಗೆ ವಿಲನ್ ನೀವು. ಯಾಕೋ? ಗಂಗನ್ ಮೇಲಿಟ್ಟಿದ್ದ ಆಸೆ ಕೊನೆವರೆಗೂ ಈಡೇರೋದಿಲ್ವಲ್ಲಪ್ಪ. ಏಯ್, ನಿನಗೆ ನಿನ್ನ ಆಸೆ ಮುಖ್ಯ, ನನಗೆ ನನ್ನ ಗುರಿ ಮುಖ್ಯ. ಅಮ್ಮೋರೆ ಏನಾದ್ರೂ ಬೇಕಾಗಿತ್ತ ಅಮ್ಮೋರೆ? ಹೌದು, ನನ್ನ ರೂಮಲ್ಲಿ ಒಂದು ಬ್ಯಾಗ್ ಇದೆ, ಅದನ್ನ ತಗೊಂಡ್ ಬಾ. ಗಂಗಾ ಅಮ್ಮವ್ರಿಗೆ ಹಾಲು ಕೊಡ್ಬೇಕಾಗಿತ್ತು, ಆಮೇಲೆ ತಂದ್ಕೊಡ್ತೀನಿ. ಅಯ್ಯೋ ತುಂಬಾ ಅರ್ಜೆಂಟ್ ಅಮ್ಮ, ನೀನ್ ಮೊದಲು ತಗೊಂಡ್ ಬಾ, ಆಮೇಲೆ ಹಾಲು ಕಾಯಿಸಿದ್ರಾಯ್ತು. ಹೋಗ್. ಸರಿ ಅಮ್ಮೋರೆ. ನೀನಾ? ಇವಳೇನ್ ಮಾಡ್ತಿದ್ದಾಳಿಲ್ಲಿ? ಇಲ್ಲೇನೇ ಮಾಡ್ತಿದ್ಯಾ ನೀನು? ಅದು ಪೂಜೆ ಗೀಜೆ ಅಂತ 3 ಗಂಟೆಗೆ ಎಬ್ಬಿಸ್ಬಿಟ್ರು, ಅದಕ್ಕೆ ಹೊಟ್ಟೆ ಹಸುವು. ಅಯ್ಯೋ, ತಿನ್ನಕ್ಕೆ ಏನಾದ್ರು ಇದೆಯಾ ಅಂತ ಹುಡುಕ್ತಾ ಇದ್ದೆ, ಬ್ರೆಡ್ ಜಾಮ್ ಸಿಕ್ತು, ಅದನ್ನೇ ತಿಂದು ಹೊಟ್ಟೆ ತುಂಬಿಸ್ಕೊತಾ ಇದ್ದೀನಿ. ತಿಂಡಿ ಪೋದ ಬಾಯ್ಲ್ ಏನಾರು ತಿಂತ ಮಾತಾಡೋದೇ ಆಗೋಯ್ತಲ್ಲ ನಿನ್ಗೆ. ಹೋಗಯ್ಯ, ಅಲ್ಲಿ ನಮ್ಮಣ್ಣ ನಿನ್ಗೋಸ್ಕರ ಹುಡುಕ್ತಾ ಇರ್ತಾನೆ, ಹೋಗು. 2 ನಿಮಿಷ. ನನಗೆ ಕೋಪ ಬಂದ್ಬಿಡ್ತೀಯ, ಹೋಗಯ್ಯ, ಹೋಗು. ಹೋಗ್ತೀನಿ. 1 ಪೀಸ್ ತಗೋತೀನಿ ದೇವಿ. 1 ಪೀಸ್ ಅಲ್ಲ, ಇನ್ನು ನಾನೇ 2 ಕೊಟ್ಟು ಕಳಿಸ್ತೀನಿ, ಹೋಗಯ್ಯ. ಅಯ್ಯೋ, ಯಾವ ಕೆಲ್ಸಕ್ಕೂ ಅಡ್ಡಿ. ಇಪ್ಪ ಬರೋದಕ್ಕೆ ಮುಂಚೆ ಏನಾದ್ರೂ ಮಾಡ್ಬಿಡ್ಬೇಕೀಗ. ಅಮ್ಮೋರೆ, ತಗೊಳ್ಳಿ ಅಮ್ಮೋರೆ. ಅಯ್ಯೋ, ಈ ಬ್ಯಾಗ್ ಅಲ್ಲ, ಅದು ಬೇರೆ ಬ್ಯಾಗು, ಅದು ಬ್ಲಾಕ್ ಕಲರ್, ಅದು ತಗೊಂಡ್ ಬಾ, ಹೋಗು. ಕಬರ್ಡಲ್ಲಿ ಇಟ್ಟಿದ್ದೀರಾ ಆ ಬ್ಯಾಗ? ಅದೇ ಹೋಗು ಹೋಗು. ಸರಿ. ಅಪ್ಪ, ಈ ಪೀಡೆ ಬರೋದ್ರೊಳಗಡೆ ಕೆಲಸ ಮುಗಿಸ್ಕೋಬೇಕು. ಇಷ್ಟು ಸಾಕು, ಕುಡಿದು ಸಾಯ್ಲಿ. ನನ್ನ ಮಗಳು ಚೆನ್ನಾಗಿರ್ಬೇಕು ಅಂದ್ರೆ ಎಲ್ಲರೂ ಅಡ್ಡಿ ಬರ್ತೀರಾ? ಈ ಗಂಗಾ ಅವಳು ಇರ್ಕೂಡ್ದು ಅವಳು. ಇದೆ ಅಲ್ವಮ್ಮ? ಇದೆ. ನೀನ್ ಹೋಗಿ ತರೋಷ್ಟರಲ್ಲಿ ನಾನೇ ಹೋಗಿ ತಂದ್ಬಿಡ್ಬೋದಾಗಿತ್ತು. ಹೋಗು, ನೀನ್ ಕೆಲಸ ನೋಡ್ಕೋ. ಹಲೋ, ನಾನು ಹೇಳಿದ್ನಲ್ಲ, ಅದೇ ಇಲ್ಲ, ಒಂದೊಂದಾಗಿ ತಗೊಂಡು ಬನ್ನಿ. ಕಲಸು ಚೆನ್ನಾಗಿ ಮಿಕ್ಸ್ ಮಾಡು. ಹಲೋ, ಎಲ್ಲಿದ್ದೀರಾ? ಒಂದು ಕೆಲಸ ಮಾಡಿ, ಕೊಳಲೂರಿಗೆ ಬಂದು ಅರಮನೆ ಎಲ್ಲಿ ಅಂತ ಕೇಳಿ, ಯಾರು ಬೇಕಾದ್ರೂ ತೋರಿಸ್ತಾರೆ. ಸರಿ ಇರಮ್ಮ. ಹೇಳಿ ಯಜಮಾನ್ರೆ. ಆ ಅಡಿಗೆಯವನು ರಾಮಸ್ವಾಮಿ ಇದಾನಲ್ಲ, ರಾಮಸ್ವಾಮಿ, ಅವನಿಗೆ ಬಂದು ನಾನು ನೋಡೋದಕ್ಕೆ. ಸರಿ ಯಜಮಾನ್. ಬನ್ನಿ, ನಮಸ್ಕಾರ. ಸ್ವೀಟ್ ಬಾಕ್ಸ್ ಎಲ್ಲ ಇದೆ, ಸ್ಟೋರ್ ರೂಮ್ ಅಲ್ಲಿ ಇದೆ, ಆದ್ರೆ ಇನ್ನೂ ಓಪನ್ ಮಾಡಿಲ್ಲ. ಪರವಾಗಿಲ್ಲ, ಬಂದು ಎತ್ಕೊಡು. ಗಂಗಾ ಅಮ್ಮವ್ರಿಗೆ ಹಾಲು ಕೊಟ್ಟು ಬರ್ತೀನಿ. ಏನಮ್ಮ, ಅವ್ರಿಗೆ ಮಾತ್ರ ಹೊಟ್ಟೆ ಹಸಿವಿದೆ, ನಮಗಿಲ್ಲ ಅನ್ಕೊಂಡಿದ್ಯಾ?
ಬಂದ್ ತೆಕ್ಕೊಡು. ಅಯ್ಯೋ, ಹಾಲು ಕೊಡೋದನ್ನ ಬಿಟ್ಟು ಅವನ ಜೊತೆ ನಿಂತ್ಕೊಂಡು ಮಾತಾಡ್ತಿದ್ದಾಳಲ್ಲ. ನನ್ನ ಪ್ಲಾನ್ ಹಾಳು ಮಾಡೋದು ಈ ಧರ್ಮರಾಜನ್ ಕೆಲಸ ಆಗೋಯ್ತು. ಅವರು ಬೆಳಿಗ್ಗೆಯಿಂದ ಉಪವಾಸ ಇದ್ದಾರೆ, ಒಂದ್ ಲೋಟ ಹಾಲು ಕೊಟ್ಟು ಬೇಗ ಬಂದ್ಬಿಡ್ತಾರೆ. ನಾನು ಹೇಳೋದನ್ನ ಕೇಳಿದಿರ, ನೀನ್ ಹೇಳೋದನ್ನೇ ಹೇಳ್ತಾ ಇದೆಯಲ್ಲ. ನಡೆ. ತಂದೆ ಯಜಮಾನ್ರು. ಅಣ್ಣ. ದೇವಿ, ಇಲ್ಲೇನಮ್ಮ ಮಾಡ್ತಿದ್ಯಾ? ಅಲ್ಲಿ ಪುರೋಹಿತರು ಪೂಜೆಗೆ ತಯಾರಿ ಮಾಡ್ತಿದ್ದಾರೆ, ನೀನಿಲ್ಲಿ ಆರಾಮಾಗಿ ನಿಂತಿದ್ಯಲ್ಲ. ಹೋಗಮ್ಮ, ಅಲ್ಲಿ ಅವ್ರಿಗೆ ಏನ್ ಬೇಕು ಅಂತ ಪೂಜೆಗೆ ರೆಡಿ ಮಾಡ್ಕೊಡೋಗು. ಸರಿ ಅಣ್ಣ. ಸರಿ ಅಂತ ಹೇಳಿ ಇಲ್ಲೇ ನಿಂತಿದ್ಯಲ್ಲಮ್ಮ. ಬಾಮ್ಮ. ಅಲ್ಲ ಅಣ್ಣ, ಅಯ್ಯೋ ದೇವ್ರೆ, ಈ ಹಾಲ್ನ ಅವಳು ಕುಡಿಯೋದನ್ನ ಬಿಟ್ಟು ಬೇರೆ ಯಾರಾದ್ರೂ ಕುಡಿದು ಬಿಟ್ರೆ ಏನಪ್ಪ ಗತಿ? ಯಜಮಾನ್ರೆ ಕರೆದ್ರಂತೆ. ಹೌದಪ್ಪ, ತಿಂಡಿಗಿನ್ನು ಎಷ್ಟೊತ್ತಾಗುತ್ತೆ? ರೆಡಿ ಮಾಡ್ಬಿಡ್ತೀನಿ ಯಜಮಾನ್ರೆ. ಅಲ್ಲಿ ಎಲ್ರಿಗೂ ಹಸಿವಾಗ್ತಿದೆ, ಎಷ್ಟೊತ್ತಿಗೆ ಬಡಿಸ್ತೀಯಪ್ಪ? ಯಜಮಾನ್ರೆ ಐಟಮ್ ಜಾಸ್ತಿ ಇದ್ವಲ್ಲ, ಅದಕ್ಕೆ ಲೇಟ್ ಆಯ್ತು. ತಿಂಡಿ ಬಡ್ಸಕ್ಕೆ ಇನ್ನೊಂದು 5 ನಿಮಿಷ ರೆಡಿ ಮಾಡ್ಬಿಡ್ತೀನಿ. ಸರಿ ಸರಿ, ಹೋಗು. ಹ್ಞೂ ಯಜಮಾನ್ರೆ. ಬಾಮ್ಮ. ಸೌಮಾಂಗಲ್ಯ ಸಿದ್ಧಾರ್ಥೆ ಗುರು ಕಟಾಕ್ಷಾನುಗ್ರಹಾರ್ಥೆ. ಬುದ್ಧಿ, ಅವ್ರಿಗೆ ದೀಪ ಹಚ್ಚಕ್ ಹೇಳಿ, ಹಾಗೆ ವಧುನ್ ಬರಕ್ ಹೇಳಿ. ಪೂಜೆ ಶುರು ಮಾಡೋಣ, ಸಮಯ ಮೀರ್ತಾ ಇದೆ. ದೇವಿ, ಏನಣ್ಣ? ನೀನು ಹೋಗಿ ದೀಪ ಹಚ್ಚಿಡಮ್ಮ. ನಾನು ಹೋಗಿ ಗಂಗಾ ರೆಡಿ ಆಗಿದ್ರೆ ಅವಳನ್ನ ಕರ್ಕೊಂಬರೋದಕ್ಕೆ ಹೇಳ್ಬಿಟ್ಟು ಬರ್ತೀನಿ. ಸರಿ ಅಣ್ಣ. ಆಯ್ತಮ್ಮ. ಗುರು ದೀಪನೂ ಹಚ್ಚಿದ್ದಾಯ್ತು. ಅಯ್ಯೋ ದೇವ್ರೆ, ಗಂಗಾ ಇನ್ನೂ ಹಾಲು ಕೊಡ್ತಿಲ್ವಲ್ಲ. ಅಪ್ಪ, ಹೊಟ್ಟೆ ತುಂಬಾ ಹಸುವಾಗ್ತಿದೆ. ಹೌದಾ? ನನಗೆ ಹಸುವಾಗ್ತಿದೆ. ಇನ್ನಿನ್ ಚಿಕ್ಕ ಪಾಪು, ನಿನ್ಗೆ ಎಷ್ಟು ಹಸುವಾಗಿರ್ಬೇಕು? ಏನಿದೆ ನೋಡೋಣ. ಇಲ್ಲೇನು ಇಲ್ಲ. ಒಂದು ನಿಮಿಷ ಯಾರು ನೋಡ್ತೀನಿ. ಇಲ್ಲಿ ನೋಡ್ತೀನಿ. ತಿನ್ನಕ್ಕೇನು ಇಲ್ವಲ್ಲಪ್ಪ. ಅಲ್ಲೇನು ಸಿಗ್ಲಿಲ್ವಾ ನಿಂಗೆ? ಇಲ್ಲೇನು ಇಲ್ಲಪ್ಪ ತಿನ್ನಕ್ಕೆ. ಹೋಗೋಣ ಬನ್ನಿ. ಸರಿ, ಆಚೆ ನೋಡೋಣ ಬಾ. ಶಿವು ಅಂತ ಹೇಳ್ತಿದ್ರಲ್ಲ, ತಗೊಳ್ಳಿ, ಕುಡೀರಿ. ನೀನ್ ಕುಡಿ ಪುಟ. ನೀವು ಕುಡಿದ್ಬಿಟ್ಟು ಕೊಡಿ, ನಾನು ಆಮೇಲೆ ಕುಡಿತೀನಿ. ನೀನ್ ಚಿಕ್ಕವಳು, ನೀನ್ ಕುಡಿ, ತಗೋ. ಅರುಣ್, ದೇವಸೇನಾ, ಇಲ್ಲೇನ್ ಮಾಡ್ತಿದ್ದೀರಾ? ಮಗು ಹಸುವು ಅಂತೂ, ಅದಕ್ಕೆ ತಿನ್ನಕ್ಕೆ ಏನಾದ್ರೂ ಇದೆಯಾ ಅಂತ ನೋಡೋಕ್ ಬಂದ್ವಿ. ಅಯ್ಯೋ, ಟಿಫನ್ ರೆಡಿ ಆಗಿದೆ, ಮಗುನ್ ಕರ್ಕೊಂಡು ಹೋಗಿ ತಿನ್ಸಿ. ನೀನ್ ತಿಂಡಿ ತಿಂತೀಯಾ ಇಲ್ಲ ಹಾಲು ಕುಡಿತೀಯಾ? ನಾನು ತಿಂಡಿನೇ ತಿಂತೀನಪ್ಪ. ಆ ಕೆಲಸ ಮಾಡ್ಬೇಕು, ಈ ಕೆಲಸ ಮಾಡ್ಬೇಕು. ಯಾವ ಕೆಲಸ ಮಾಡೋದು? ಅದು ಪೂಜೆಯಿಂದ ಬರ್ತಾ ಇದ್ದೀನಿ. ಪೂಜಾರಿ ಇದು ಕೇಳಿದೆ. ನಾನೇನು ಕೇಳಲೇ ಇಲ್ವಲ್ಲ. ಈಗ ಕೇಳ್ತಿಯಲ್ಲ, ಅದಕ್ಕೆ ನಾನು ಮುಂಚೆ ಹೇಳ್ಬಿಟ್ಟೆ. ದೇವಿ,
ಯಾಕಿಷ್ಟು ಟೆನ್ಷನ್ ಆಗ್ತಿದ್ಯಾ? ಅದು ಏನಿಲ್ಲಮ್ಮ, ಮದುವೆ ಚೆನ್ನಾಗಿ ನಡಿಬೇಕಲ್ಲ, ಅದಕ್ಕೆ ಅಷ್ಟೇ, ಇನ್ನೇನಿಲ್ಲ. ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಕಣೆ, ತುಂಬಾ ಚೆನ್ನಾಗಿ ಕಾಣಿಸ್ತೀಯ. ಹೋಗೋಗು, ನಿನ್ಗೆ ಕೆಲಸ ಇದೆಯಲ್ಲ, ಹೋಗು ಹೋಗಿ. ಅಯ್ಯೋ, ಯಾರಾದ್ರೂ ಒಬ್ರು ಅಡ್ಡ ಸಿಗ್ತಾರೆ. ಅಯ್ಯೋ ದೇವ್ರೆ, ಇಲ್ಲಿಟ್ಟಿದ್ದ ಹಾಲು ಏನಾಯ್ತು? ಅಯ್ಯೋ, ಯಾರು ಕೊಡಿದ್ರ? ಇವಳು ತಗೊಂಡು ಹೋಗ್ತಿದ್ದಾಳ. ಗಂಗಮ್ಮವ್ರೆ, ಗಂಗಮ್ಮವ್ರೆ, ತಗೊಳ್ಳಿ. ಎಲ್ಲರೂ ಒಂದಲ್ಲ ಒಂದ್ ಕೆಲಸ ಹೇಳ್ತಾನೆ ಇದ್ರಮ್ಮವ್ರೆ, ಅದಕ್ಕೆ ಲೇಟ್ ಆಯ್ತು. ಪರವಾಗಿಲ್ಲ. ಕುಡಿ ಕುಡಿ, ಚೆನ್ನಾಗಿ ಕುಡಿ. ಕುಡ್ದೇ ಬಿಟ್ಲು. ಯಾಕೆ ಹಿಂಗೆ ಆಡ್ತಿದ್ದಾಳೆ ಇವಳು? ಏನಾಯ್ತು ಇವಳಿಗೆ? ಅಯ್ಯೋ, ಇವಳಿಗೇನೂ ಹಾಗೆ ಇಲ್ಲ. ಈ ವಿಷ ಇರ್ಲಿಲ್ವಾ? ಅವನು ಕೊಟ್ಟಿದ್ದ ವಿಷನೇ ತಾನೆ. ಒಳಗೆ ಹೋಗಿ ಕೂತ್ಕೊಂಬ ಗಂಗಾ.
ನಿನ್ನ ಇಷ್ಟ ದೇವತೆಯನ್ನು ಮನ್ಸಾರೆ ಬೇಡ್ಕೊಳ್ಳಮ್ಮ. ಹ್ರೀಂಕಾರ ಸುಮನೋ ಮಾಧ್ವಿ ಹ್ರೀಂಕಾರ ತರು ಮಂಜರಿ ಸಕಾರಾಖ್ಯ ಸಮರಸ ಸಕಲಾಗಮ ಸಂಸ್ತುತ ಸರ್ವ ವೇದಾಂತ ತಾತ್ಪರ್ಯ. ಏನ್ ಮಾಡ್ತಿದ್ದೀರಾ ನೀವು? ಇನ್ 2 ಗಂಟೆಲಿ ಆ ಕೆಲಸದೊಳಗೆ ಮದ್ವೆ ನಡೆಯುತ್ತೆ. ಹೇಗ್ ನಿಲ್ಲಿಸ್ತೀರಾ ಈ ಮದ್ವೆನ? ಹ್ರೀಂಕಾರಾಂಬೋಜ ಭೃಂಗಿಕ ಹ್ರೀಂಕಾರ ಸುಮನೋ ಮಾಧ್ವಿ ಹ್ರೀಂಕಾರ ತರು ಮಂಜರಿ ಸಕಾರಾಖ್ಯ ಸಮರಸ ಸಕಲಾಗಮ ಸಂಸ್ತುತ. ನಾನ್ ಕೇಳ್ತಾನೆ ಇದ್ದೀನಿ, ನೀವು ಉತ್ತರ ಕೊಡ್ತಾನೆ ಇಲ್ವಲ್ಲ? ಈ ಮದುವೆ ಖಂಡಿತ ನಿಲ್ಲುತ್ತೆ. ಅದೇ ಹೇಗ್ ನಿಲ್ಲುತ್ತೆ? ಈ ಚಕ್ರನ ಅಡ್ಡ ನಿಲ್ಲಿಸ್ತೀನಿ. ಈ ಚಕ್ರನ ಅಡ್ಡ ನಿಲ್ಸಿದ್ರೆ ಎಲ್ರು ನೋಡಲ್ವಾ? ನಾನು ಬಿಡೋ ಈ ಚಕ್ರ ಯಾರ ಕಣ್ಣಿಗೂ ಕಾಣಿಸಲ್ಲ. ವಶಿನಿ ಕಾಮೇಶ್ವರಿ ಮೋದಿನಿ ವಿಮಲ್ ಸರ್ವರೋಗಹರ ಚಕ್ರಸ್ವಾಮಿ ರಹಸ್ಯ ಯೋಗಿನಿ ಬಾಣಿ ಚಾಪ ಅಂಕುಶಿನಿ ಮಹಾಕಾಮೇಶ್ವರಿ. ಅಯ್ಯೋ, ಏನಾದ್ರೂ ಮಾಡಿ, ಆದ್ರೆ ಬೇಗ ಮಾಡಿ. ಭಗಮಾಲಿನಿ ಹೇರುಂಡೆ ಬಹಳಿ. ಇವಳು ಇಲ್ಲೇನ್ ಮಾಡ್ತಿದ್ದಾಳೆ? ಪಾಪು, ನೀನ್ ಇಲ್ಲೇನ್ ಮಾಡ್ತಿದೀಯಾ? ಗೇಮ್ ಆಡ್ತಾ ಇದ್ದೀನಿ. ಹೌದಾ? ಅಲ್ಲಿ ಪೂಜೆ ನಡೀತಿದ್ಯಲ್ಲ, ಅಲ್ಲಿ ಹೋಗುತ್ತಾನೆ? ಅಲ್ಲಿ ತುಂಬಾ ಹೊಗೆ. ಓ, ಹೋಗೆ. ಯಾರಿಗೂ ಏನು ಹೇಳೋಕೆ ಆಗಲ್ಲ ಇಲ್ಲಿ. ಸಕಾರಾಖ್ಯ ಸಮರಸ ಸಕಲಾಗಮ ಸಂಸ್ತುತ ಮಂತ್ರ ಶಬ್ದ ಕೇಳಿಸ್ತಾ ಇದೆಯಲ್ಲ. ತಾತ್ಪರ್ಯ ವೇದಾಂತ ತಾತ್ಪರ್ಯ ಭೂಮಿ ಸದಸದಾಶ್ರಮ ಹ್ರೀಂಕಾರಾಂಬೋಜ ಭೃಂಗಿಕ ಹ್ರೀಂಕಾರ ಸುಮನೋಮಾಧ್ಯ ಹ್ರೀಂಕಾರ ತರು ಮಂಜರಿ ಸಕಾರಾಖ್ಯ ಸಮರಸ ಸಕಲಾಗಮ ಸಂಸ್ತುತ. ಎಲ್ಲಿಂದ ಬರ್ತಾ ಇದೆ ಶಬ್ದ? ಹ್ರೀಂಕಾರಾಂಬೋಜ ಭೃಂಗಿಕ ಹ್ರೀಂಕಾರ ಹ್ರೀಂಕಾರ ತರು ಮಂಜರಿ ಸಕಾರಾಖ್ಯ ಸಮರಸ ಸಕಲಾಗಮ ಸಂಸ್ತುತ ಸರ್ವವೇದ ವಶಿನಿ ಕಾಮೇಶ್ವರಿ ಮೋದಿನಿ ಸರ್ವೇಶ್ವರಿ ಸರ್ವಲೋಕಹರ ಚಕ್ರಸ್ವಾಮಿನಿ ರಹಸ್ಯ ಬಾಣಿ ಚಾಪಿನಿ ಅಂಕುಶಿನಿ. ಓಂ ಕೇಶವಾಯ ನಮಃ. ಈ ಮನೆ ಕೆಲಸದವ್ರನ್ನ ಮುಂದೆ ಕೂಡಿಸಿ ಪೂಜೆ ಮಾಡಿ ಹೋಮ ಮಾಡ್ತಿದ್ದಾರೆ. ಪೂಜೆ ಮುಗಿದ ತಕ್ಷಣನೇ ಮದುವೆ. ಇಷ್ಟೊತ್ಕಾರು ಮುಗಿಸ್ಕೊಳ್ಳಿ.
ಎಲ್ಲಿ ಮುದುಕಿ ಕಾಣಿಸ್ತಾನೆ ಇಲ್ವಲ್ಲ? ಇದನ್ನು ಮುದುಕಿ ತಿಂದ್ರೆ ಮದುವೆ ನಿಲ್ಲೋದು ಗ್ಯಾರಂಟಿ. ತಗೊಳ್ಳಿ. ಪೂಜೆಗೆ ಇಟ್ಟಿದ್ ಪ್ರಸಾದ ತಗೊಳ್ಳಿ. ಪೂಜೆನೇ ಇಷ್ಟ ಇಲ್ಲ ಅನ್ನೋಳು ನಾನು, ಇನ್ ಪ್ರಸಾದ ಬೇರೆ ತಿಂತೀನಾ? ಏನ್ ಪೂಜೆನೋ ಏನ್ ಕರ್ಮನೋ, ನಂಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ಗೊತ್ತಿಲ್ವಾ? ನಿಮಗೆ ಪೂಜೆ ಇಷ್ಟನೋ ಇಲ್ವೋ? ಸ್ವೀಟ್ ಇಷ್ಟ ತಾನೆ, ಅದಕ್ಕೋಸ್ಕರ ನಾನು ತಿನ್ಬೋದಲ್ಲ. ಹೋಗ, ಬೇಕು ಅಂದ್ರೆ ತಿನ್ನಿ, ಬೇಡ ಅಂದ್ರೆ ಬಿಡೆ, ಇಲ್ಲಿ ಇಟ್ಟಿರ್ತೀನಿ. ತಗೋತಾಳೆ ಸ್ವೀಟ್ ಅಂದ್ರೆ ಇಷ್ಟ, ತಗೋತಾಳೆ. ವಾಲ್ಗ ನಿಲ್ಲುತ್ತೆ, ತಪ್ಪೆ ಶುರು ಆಗುತ್ತೆ. ಏನು ಅವಸ್ಕೊಂಡ್ ನೋಡ್ತಾ ಇದ್ಯಾ? ಈ 1/4 kg ಸ್ವೀಟ್ಗೋಸ್ಕರ ನನ್ನ ಮನ್ಸು ಬದಲಾಗುತ್ತೆ ಅನ್ಕೊಂಡ್ಯಾ? ತಗೋ, ನೀನೇ ತಿನ್ಕೋ. ನಾನೆಲ್ಲ ಹಾಳಾಗೋಯ್ತಲ್ಲ. ಏನ್ ಮಾಡತ್ತೀಗ? ಮುದುಕಿ ತುಂಬಾ ಕಿಲಾಡಿ ಇದ್ದಾಳೆ. ಬೇಡ ಅಂತ ಡೌ ಮಾಡಿ ಒಂದ್ ಜಾಂಗೀರ್ ಎತ್ಕೊಂಡ್ಬಿಟ್ಟಿದ್ದಾಳೆ. ಅಂದ್ರೆ ನಾದ ಸ್ವರ ನಿಲ್ಲುತ್ತೆ, ವೇದ ಸ್ವರನೇ. ಕೈಯಲ್ಲಿ ಜಹಾಂಗೀರ್ ಬೇರೆ ಇದೆ. ಅದನ್ನ ಯಾಕೆ ಇವರು ಬಚ್ಚಿಟ್ಕೊಳ್ತಿದ್ದಾರೆ? ಏ ಧರ್ಮ, ಧರ್ಮ, ನಾನ್ ನೋಡ್ಬಿಟ್ಟೆ, ಕಾಣಿಸ್ಬಿಡ್ತಾ? ನಿನ್ ಕೈಯಲ್ಲಿ ಜಾಂಗೀರ್ ಇದೆ. ನಿನ್ಗೊಂದು ನನ್ಗೊಂದು, ಓಕೆ? ಜಿಲೇಬಿ ಸಮೇತ ರೆಡ್ ಹ್ಯಾಂಡ್ಸ್ಗೆ ಹಾಕೊಂಡ್ಬಿಟ್ಲಲ್ಲ. ಧರ್ಮ ಕೊಡಪ್ಪ, ಕೊಡಪ್ಪ, ಕೊಡಪ್ಪ ಧರ್ಮ. ಪೂಜೆ ಮುಗಿಯೋವರೆಗೂ ಯಾರು ಏನು ತಿನ್ಬಾರ್ದು. ಹೌದಾ? ಹಾಗಾದ್ರೆ ಪೂಜೆ ಮುಗಿದ ಮೇಲೆ ಕೊಡ್ಬೇಕು. ಮದರ್ ಪ್ರಾಮಿಸ್. ನಿನ್ಗೊಂದು ನನ್ಗೊಂದು, ಓಕೆ? ನನ್ ಕಷ್ಟ ಇವ್ರಿಗೆ ಎಲ್ಲಿ ಗೊತ್ತಾಗ್ಬೇಕು? ಇವನ್ ಯಾಕೆ ಮರ್ತೆ ನಾನು? ಜಿಲೇಬಿ ಯಾರು ತಿಂದ್ರೇನು, ಮದ್ವೆ ನಿಂತ್ರು ಸಾಕು. ಎಲ್ ಸತ್ ಬಿದ್ದಿದ್ದಾಳು ಮುದ್ಕೆ?
ಪೈಸಾ ಇಲ್ಲ ಒಡೆ ಪೈಸಾ ಗ್ಯಾರಂಟಿ ಅವಳಿಗೆ ಪೈಸಾ ಇಲ್ಲ ಒಡೆ ಪೈಸಾ ಗ್ಯಾರಂಟಿ ಅವಳಿಗೆ ಪೈಸಾ ಇಲ್ಲ ಒಡೆ ಪೈಸಾ ಗ್ಯಾರಂಟಿ ಒಡೆ ಪೈಸಾ 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 ಹೆಣ ಎಲ್ಲೋಯ್ತು ಜಾಂಗೀರ್ ತಿನ್ಲಿಲ್ವಾ? ಅದ್ ಸರಿ, ನೀನ್ ಯಾಕೆ ಈ ತರ ಡ್ಯಾನ್ಸ್ ಆಡ್ತಾ ಇದ್ಯಾ? ಜಾಂಗೀರಿ ತಿಂದು ಶುಗರ್ ಹೈ ಆಗಿ ಹೋಗ್ಬಿಟ್ಟಿರ್ತೀರ ಅನ್ಕೊಂಡಿದ್ದೆ. ಆಹಾ, ನಿಂಗ್ ಗೊತ್ತಾ ನಿನ್ನನ್ ಕಳ್ಸಿದ್ಮೇಲೆ ನಾನ್ ಹೋಗೋದು. ಇಲ್ಲ ಇಲ್ಲ, ಮೇಲೊಬ್ಬಿದ್ದಾನೆ, ಅವನು ಗೊತ್ತು ಫಸ್ಟ್ ಯಾರನ್ನ ಕರ್ಕೋಬೇಕು ಅಂತ. ಓ ಗೊತ್ತಾಗತ್ತೆ ಗೊತ್ತಾಗತ್ತೆ. ನೀನ್ ಉಡ್ಸಿದ್ಯಲ್ಲಪ್ಪ ಅವ್ರ ನಾಲಾಯಕ್ ಮಗನ್ನ, ಅವನ್ ನನ್ ಕೈನ್ ಕಿತ್ಕೊಂಡ್ ಹೋದ. ಏಯ್ ಕೊಡೋ ಇಲ್ಲಿ. ಯಾಗ ಮುಗಿಯೋವರೆಗೂ ಯಾರು ತಿನ್ಬಾರ್ದಂತೆ. ಅದೆಲ್ಲ ಇರ್ಲಿ, ಅದಕ್ಕೂ ನಮ್ಗೂ ಏನೋ ಸಂಬಂಧ. ಕೊಡೋ ಇಲ್ಲಿ, ಕೊಡೋ. ಕೊಡು ಅಂದ್ರೆ ಕೊಡೋ. ಬೇಡ ತಿನ್ಬಾರ್ದು, ಕೊಡೋ. ತಿನ್ಬಾರ್ದು, ಬೇಡ 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 ಬೇಡ. ಕೊಡು ಅಂದ್ರೆ. ಅಯ್ಯೋ ಪಾಪಿ, ತಿಂದೆ ಬಿಟ್ನಲ್ಲ. ಅವನ್ ತಿಂದ್ರೆ ಇವನ್ ಯಾಕೆ ಕೊಡ್ತಿದ್ದಾನೆ? ಅಪ್ಪ ಏನಾಯ್ತು? ಹೌದು, ಇವನ್ ಸತ್ರು ಮದ್ವೆ ನಿಲ್ಲುತ್ತಲ್ವಾ? ಅಪ್ಪ, ನಾನ್ ನಿನ್ ರಾಜಕೀಯದ ಉತ್ತರಾಧಿಕಾರಿ ಅಪ್ಪ. ಮೈಂಡ್ ವಾಯ್ಸ್ ಅನ್ಕೊಂಡು ಓಪನ್ ವಾಯ್ಸ್ ಅಲ್ಲಿ ಮಾತಾಡ್ತಾ ಇದ್ಯಾ, ನನ್ನನ್ನು ಉಳ್ಸಪ್ಪ. ನಮ್ ಪಾರ್ಟಿ ಏನ್ ಧರ್ಮ ಸಾರ್, ಸಂತೋಷನಾ? ಚೆನ್ನಾಗ್ ಕೆಲ್ಸ ಮಾಡ್ತಾ ಪಾರ್ಟಿ ಕರ್ಮ ಯಾವಾಗ? ಎಲ್ಲೋ ಇದೆಯಾ? ನಾನು ಇರ್ಬೇಕಾದ ಜಾಗದಲ್ಲಿ ಇದ್ದೀನಿ. ನೀನ್ ಕೊಟ್ಟ ವಿಷಯ ನನ್ನ ಮಗನ ಹೊಟ್ಟೆ ಸೇರ್ಕೊಂಡ್ಬಿಟ್ಟಿದೆ ಕಣೋ. ಅದನ್ನ ವಾಪಸ್ ತೆಗಿಯೋದು ಹೆಂಗೋ? ಅದನ್ನ ತೆಗಿಯೋ ಔಷಧಿ ಬೇಕು ಅಂದ್ರೆ ಬೇರೆ ಮೀಟರ್ ಬೀಳುತ್ತೆ ನೋಡಿ. ಅಯ್ಯೋ, ಮೀಟರ್ ಕೊಡ್ತೀನೋ, ಏನ್ ಮಾಡ್ಬೇಕು ಹೇಳು? ತೆಗಿಯೋ ಔಷಧಿ ಅಂದ್ರೆ ಹಸು ಸಗಣಿ, ಅದನ್ನ ಕಲ್ಸಿ ಕುಡ್ಸಿ ವಿಷ ಹೊರಗಡೆ ಬಂದ್ಬಿಡುತ್ತೆ. ಹಸು ಸಗಣಿಗೂ ವ್ಯಾಲ್ಯೂ ಇದೆ. ಏ ಪಶು, ಮೀಟರ್ ಮೀಟರ್ ಅಪ್ಪ. ಬರ ಅಂದ್ರೆ ನೀನು ವಿಷ ಕುಡಿಸ್ದೇನಪ್ಪ? ಅದನ್ನ ತೆಗ್ಸಕ್ಕೆ ಕರ್ಕೊಂಡು ಹೋಗ್ತಿರೋದು ಬಾರೋ. ಏನಾಗಲ್ಲ ಏನಾಗಲ್ಲ ಕಣ, ಹುಷಾರಾಗತ್ತೆ ನಿನ್ಗೆ. ಆಗ್ತಿಲ್ಲ ಅಪ್ಪ. ಅಪ್ಪ ಬದುಕ್ತೆ ಕಣ್ ಬಾರೋ, ಖಂಡಿತ ಬದುಕ್ತೆ ಕಣ. ಇದನ್ ತಿನ್ನು ತಿನ್ನು. ಏನಪ್ಪ ಇದು? ಸಗಣಿ ಕಣ. ಅಪ್ಪ, ಏನೊಳ್ಳೆ ಬಿರಿಯಾನಿ ತಿನ್ನು ಅನ್ನೋ ಹೇಳ್ತಿದ್ದಿಲ್ಲಪ್ಪ. ವಿಷ ಬೆರೆಸಿ ಜಾಂಗೀರ್ ತಿನ್ಬಿಟ್ಟಿದ್ಯಾ ಕಣೋ. ಇದನ್ ತಿನ್ನು, ಆಚೆ ಬರುತ್ತೆ ವಿಷ. ಹೇಗಪ್ಪ? ತಿನ್ನೋ, ಬೇಗ ತಿನ್ನೋ ಪ್ಲೀಸ್ ಕಣೋ. ಇದರ ಸತ್ತೋಗ್ತೀಯಾ? ತಿಂತಾರು, ನೀರು ತಗೊಂಡ್ಬರ್ತೀನಿ. ತಿನ್ನು ತಿನ್ನು. ಹಾಯ್, ಎಷ್ಟೊಂದು ದಿನ ಆಯ್ತು ಫೋನ್ ಮಾಡಿ. ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ.
ಹೇ ನಾನು ಹಿಂಗೆ ಹೇಳಿದೆ ಮರ್ತೋದೆ, ಇವತ್ತು ನಮ್ಮ ಮನೇಲಿ ಫಂಕ್ಷನ್ ನಡೀತಾ ಇದೆ. ಐ ಆಮ್ ಸೋ ಸಾರಿ ಕಣೆ ಫಾರ್ ದಿಸ್ ಲೇಟ್ ಇನ್ವೈಟ್. ಇಫ್ ಪಾಸಿಬಲ್ ಒಂದೇ ಒಂದ್ಸಲ ಬಂದ್ ಹೋಗೆ. ಯಾಕೋ ಇನ್ನು ತಿಂದೇ ಇಲ್ಲ? ಅಪ್ಪ ಅವಳು ಮೊದಲು ಹೋಗ್ಲಿ, ಆಮೇಲೆ ತಿಂತೀನಪ್ಪ. ಅವಳು ಹೋಗ್ಲಿ ಅಂತ ಕಾಯ್ತಾ ಕೂತ್ರೆ ನೀನ್ ಮೇಲಕ್ಕೆ ಹೋಗ್ಬಿಡ್ತೆ ಕಣೋ. ತಿನ್ನೋ ತಿನ್ನೋ ಬೇಗ. ಆಗಲ್ಲಪ್ಪ. ಅವಳು ಆ ಕಡೆ ತಿರುಗಿದಾಳೆ. ತಿನ್ಬೇಕ ಬೇಗ ತಿನ್ನೋ ತಿನ್ನೋ. ನೀನು ಜಾಂಗೀರ್ ತಿಂದ? ಹ್ರೀಂಕಾರ ಸುಮನೋಮಾತ್ವೆ ಹ್ರೀಂಕಾರ ತರು ಮಂಜರಿ ಸಕಾರಾಖ್ಯ ಸಮರಸ ಸಕಲಾಗಮ ಸಂಸ್ಕೃತ ಸರ್ವ ವೇದಾಂತ ತಾತ್ಪರ್ಯ ಭೂಮಿ ಸದಾಶ್ರಯ ಹ್ರೀಂಕಾರಾಂಭೋಜ ಭೈರಿಕ ಹ್ರೀಂಕಾರ ಸುಮನೋಮಾತ್ವೆ ಹ್ರೀಂಕಾರ ತರು ಮಂಜರಿ ಸಕಾರಾಖ್ಯ ಸಮರಸ ಸಕಲಾಗಮ ವಶಿನಿ ಕಾಮೇಶ್ವರಿ ಮೋದಿನಿ ವಿಮಲೆ ಅರುಣಿ ಜಯಿನಿ ಸರ್ವೇಶ್ವರಿ ಗೌಡಿನಿ ಸರ್ವರೋಗಹರ ಚಕ್ರಸ್ವಾಮಿ ರಹಸ್ಯ ಯೋಗಿನಿ ಚಾಪಿನಿ ಅಂಕುಶಿನಿ ಮಹಾಮಹೇಶ್ವರಿ ಮಹಾವಜ್ರೇಶ್ವರಿ ಮಹಾಭಗಮಾಲಿನಿ ನಿತ್ಯ ಪ್ರಿನ್ಹೆ ಭೇರು ನಿವಾಸಿನಿ ವಶಿನಿ ಕಾಮೇಶ್ವರಿ ಮೋದಿನಿ ವಿಮಲೆ ಅರುಣಿ ಜಯಿನಿ ಸರ್ವೇಶ್ವರಿ ಅಂಕುಶಿನಿ ಮಹಾವಜ್ರೇಶ್ವರಿ ಮಹಾಭಗಮಾಲಿನಿ ನಿವಾಸಿನಿ. ಹೋಗು ಅರುಣ್ ಜೀವನ ತೆಗಿ. ಹೋಗು, ಮತ್ತೆ ಅವನು ಯಾವ ಕಾರಣಕ್ಕೂ ಬದುಕಬಾರ್ದು. ಹೋಗು, ಹೋಗಿ ಅರುಣ ಜೀವನ ತೆಗೆದು ಬಾ. ನೀವೇನ್ರಿ ಅರುಣ ಕೊಲ್ಲೋಕ್ ಹೇಳ್ತಿದ್ದೀರಾ? ಅವನೇ ಮದ್ವೆ ಗಂಡು, ಅವನ್ನ ಬಿಟ್ಬಿಟ್ಟು ಗಂಗನ ಕೊಲ್ಲೋದಕ್ಕೆ ಹೇಳಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಗಂಗನ್ ಮೊದಲು ಕೊಲ್ಲೋಕ್ ಹೇಳಿ. ಹೋಗು, ಗಂಗನ ಮುಗಿಸು, ಅವಳ ಜೀವನ ತೆಗಿ. ಅವಳ ಜೀವ ತೆಗಿಬೇಕು. तस्मात्